ಪೇಪರ್ ಹಿಡ್ದು ಬಂದೇ ಇಲ್ಲ. ಅಯ್ಯೋ ಪೇಪರ್ ಹಾಕಿದ್ದಾನೆ. ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಬೆಳಗಿನ ಶುಭೋದಯಗಳು. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನೀವು ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ರಾ? ಇವಾಗೆಲ್ಲನೂ ಸ್ಕೂಲ್ ಮಕ್ಕಳಿಗೆ ಬಿಸಿ ಊಟ ಹಾಕ್ತಾರೆ ಮಧ್ಯಾಹ್ನ. ನಾವು ಸ್ಕೂಲ್ಗೆ ಹೋಗುವಾಗ ಊಟನೇ ಆಗ್ತಿರ್ಲಿಲ್ಲ. ನನಗೆ ಇವಾಗ ಅನಿಸುತ್ತೆ ಆವಾಗ ನಮಗೂ ಬಿಸಿ ಊಟ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಅಂತ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಬಿಸಿ ಊಟದ ಬಗ್ಗೆ ಹೇಳಿದೆ ಅಂತ. ಅರ್ಥ ಆಗುತ್ತೆ. ನಮಗೂ ಅವಾಗ ಬಿಸಿ ಊಟ ಹಾಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ. ಇವಾಗಿನ ಮಕ್ಕಳಿಗೆಲ್ಲನೂ ಗೌರ್ಮೆಂಟ್ ಸ್ಕೂಲಲ್ಲೇ ಬಿಸಿ ಊಟ ಹಾಕ್ತಾರೆ. ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಊಟ ಮಾಡದೆ ಬಂದಿರ್ತಾರೆ. ಅವ್ರ ಕಷ್ಟ ಏನಿರುತ್ತೋ ಏನೋ. ಈ ಸರ್ಕಾರದವರು ಬಿಸಿ ಊಟ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಸ್ಕೂಲ್ಗೆ ಹೋಗೋ ಬಿಸಿ ಊಟ ಕೊಟ್ಟಿದ್ದರೆ ಚೆನ್ನಾಗಿರ್ತಾಯಿತ್ತು. ಈಗ ಹೋಗಿ ಮನೋಜ್ ಎಬ್ಬರಿಸಿ ಕಾಫಿ ಕೊಟ್ಟು ಆಮೇಲೆ ಅಖಿಲಮ್ಮನ ಎಬ್ಬರಿಸ್ತೀನಿ. ಯಾಕೋ ಏನೋ ಗೊತ್ತಿಲ್ಲ, ನಮ್ಮಮ್ಮ ನಮ್ಮಪ್ಪ ತುಂಬ ನೆನಪಾಗ್ತಾ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿ ಆದರೂ ಮಾತಾಡಬೇಕು. ಹಾಯ್ ಬೇಬಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮನೋಜ್. ಕಾಫಿ ತರಲಾ? ಅಮ್ಮ ತಾತ ಇದ್ರಾ? ಇನ್ನೂ ಎದ್ದಿಲ್ಲ, ಅದಕ್ಕೆ ಕಾಫಿ ಇಡೋಣ ಅಂತ. ಇಲ್ಲ, ಹಾಲಲ್ಲೇ ಬರ್ತೀನಿ ನಡಿ. ಹಾಲಲ್ಲೇ ಕುಡಿತೀನಿ. ಅಮ್ಮ ತಾತ ಎಲ್ಲ ಇಡ್ಲಿ ಹೇಳಿ ಆಮೇಲೆ ಕಾಫಿ ಮಾಡಿ ಅಂತೆ. ಈಗಲೇ ಬೇಡ. ಸರಿ, ನಾನು ಟಿಫನ್ ರೆಡಿ ಮಾಡ್ತೀನಿ. ಏನಿವತ್ತು ಸ್ಪೆಷಲು ಟಿಫನು? ಏನಿರ್ಬೋದು ಗೆಸ್ ಮಾಡಿ. ಉಪ್ಪಿಟ್ಟಿರ್ಬೋದು. ನಾನು ನಿಮ್ಮ ಮನೆಗೆ ಬರ್ತಿದ್ನಲ್ಲ ಅವಾಗ ಮಾಡ್ಕೊಡ್ತಿದ್ದಲ್ಲ ತಣ್ಣೀರಿಗೆ ರವೆ ಹಾಕ್ಬಿಟ್ಟು. ಅಯ್ಯೋ, ನನಗಂತೂ ತಿನ್ನಕ್ಕೆ ಆಗ್ತಾ ಇರಲಿಲ್ಲ. ಮನೋಜ್, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀರಾ? ನಾನು ತಣ್ಣೂರಿಗೆ ರವೆ ಹಾಕ್ತಿದ್ನಾ? ಎಷ್ಟೊಂದು ಸುಳ್ಳು ಹೇಳ್ತೀರಾ ನೀವು. ನಿಜ ಪವಿತ್ರ, ನಿಜ. ನಾನು ಹೇಳೋದು ಕೇಳು. ನಿಜವಾಗ್ಲೂ ನಂಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ನಿನ್ನ ಮೇಲಿನ ಪ್ರೀತಿಗೋಸ್ಕರ ತಿನ್ಬಿಟ್ಟು ಬರ್ತಾ ಇದ್ದೆ ಅಷ್ಟೇ. ಮತ್ತೆ ನಾನು ಮೊನ್ನೆ ಮಾಡಿದ್ನಲ್ಲ, ಅವಾಗ ತಿಂದ್ರಲ್ಲ ನೀವು. ಚೆನ್ನಾಗಿತ್ತು ಆಗ. ಏನೋ ಗೊತ್ತಿಲ್ಲ, ಅಮ್ಮ ಹೇಳ್ಕೊಟ್ರಾ? ಅಖಿಲಮ್ಮ ರವೆ ಉಟ್ಕೊಟ್ರು ಅಷ್ಟೇ. ನಾನು ಈರುಳ್ಳಿ ಎಲ್ಲ ಹಚ್ಕೊಂಡು ಒಗ್ಗರಣೆ ಮಾಡಿದೆ. ಓ, ನೀರು ಚೆನ್ನಾಗಿ ಕುದ್ದ ಮೇಲೆ ರವೆ ಹಾಕಿದ್ಯಾ ಅನ್ಸುತ್ತೆ. ಹೌದು. ಮದ್ವೆಗೆ ಮುಂಚೆ ನೀನು ರವೆನ ಚೆನ್ನಾಗಿ ಹುರ್ತಿರಿಲ್ಲ. ಅದೊಂದ ನೀರು ಕುದಿಯೋಕೆ ಮುಂಚೆ ರವೆ ಹಾಕಿದ್ರೆ ಅದೇ ಥರನೇ ಹಾಕೋದು. ನಿಮಗೆ ಟಿಫನ್ ಮಾಡೋಕ್ಕೆಲ್ಲ ಬರುತ್ತಾ? ಹೌದಮ್ಮ, ಹೌದು. ಹಲೋ ಅಮ್ಮ, ನಾನೇ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟೊತ್ತಿಗೆ ನೀವೇ ಮಾಡಿದ್ರಿ. ಓ ಹೌದಾ. ಅಖಿಲಮ್ಮ ಎಲ್ಲಮ್ಮ? ಅವ್ರ ಫೋನ್ ಸ್ವಿಚ್ ಆಫ್ ಬರ್ತೈತೆ. ಅಖಿಲಮ್ಮ ಫೋನೇ ಬಳಸಲ್ಲಮ್ಮ ಹೆಚ್ಚಾಗಿ. ಇವ್ರೇನಾದ್ರು ತಾತ ಏನಾದ್ರು ಹೊರಗಡೆ ಹೋಗಿದ್ರೆ ಫೋನ್ ಆನ್ ಮಾಡ್ತಾರಷ್ಟೇ. ಮಿಕ್ಕ ಬಳಸೋದೇ ಇಲ್ಲಮ್ಮ ಅವರು. ಯಾಕಮ್ಮ, ಏನಾದ್ರು ಹೇಳ್ಬೇಕಾಗಿತ್ತಮ್ಮ? ಮಾತಾಡ್ಬೇಕಾಗಿತ್ತಮ್ಮ ಅವ್ರ ಹತ್ರ. ಅಮ್ಮ ಇನ್ನೂ ಎದ್ದಿಲ್ಲ, ಎದ್ಮೇಲೆ ಫೋನ್ ಮಾಡಿಸ್ಲಮ್ಮ. ಸರಿನಮ್ಮ, ಆಯ್ತು. ಮಲ್ಕೊಂಡವ್ರೇನಾ? ಅಮ್ಮ ಮಲ್ಗವ್ರೆ. ನೀವು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಲ್ಲಮ್ಮ? ಅಯ್ಯೋ, ನಾವು ಮಾಮೂಲಿ ಇದ್ದಿದ್ದಲ್ಲಮ್ಮ, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಎದ್ದೇಳ್ತೀರಿ. ಅಮ್ಮ, ಹೊಸ ಮನೆ ಎಲ್ಲ ಹೆಂಗೈತಮ್ಮ? ಚೆನ್ನಾಗದಮ್ಮ, ಚೆನ್ನಾಗದ, ಏನು ತೊಂದರೆ ಇಲ್ಲ. ನಾವು 1-3-4 ದಿವಸ ಬಿಟ್ಟು ಬರೋಣ ಅನ್ಕೊಂತ ಇದ್ರಮ್ಮ, ನಾನು ಮನೋಜ್ ಎಲ್ಲನೂ. ಅಯ್ಯೋ, ಮೊನ್ನೆ ಎಲ್ಲ ಬಂದು ಹೋಗಿದ್ಯಲ್ಲಮ್ಮ, ಒಂದು 15 ದಿವಸ ಆಗ್ಲಿ, ಸುಮ್ಮನೆ ಇರು. ಯಾರೋ ನೋಡಿದವ್ರು ಏನು ಅನ್ಕೊಳಲ್ಲ. ಏನಪ್ಪ ಹುಡುಗಿ ಪುಟ್ಕೊಂಡು ಬರ್ತಾಳೆ ಅಂತ ಅನ್ಕೊಳಲ್ಲ. ನೀವೇನೋ ಸಿಟಿನಾಗಿದ್ರೆ ಗೊತ್ತಾಗಲ್ಲ. ನಮ್ಮ ಹಳ್ಳಿ ಜನದ ಬುದ್ಧಿ ನಿಂಗೆ ಗೊತ್ತಲ್ಲ. ಹಂಗೆ ಬರ್ಕೂಡ್ದು. ನಾನು ಹೇಳ್ತೀನಿ ಸುಮ್ಮನೆ, ನಾವು ಬರೀ ಅಂತ ನೀನು. ನಮ್ಮನೆಗೆ ನಾವು ಬರೋದಕ್ಕೆ ಏನಂತಮ್ಮ? ಯಾಕಮ್ಮ ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಬರೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಹಂಗೇನಿಲ್ಲಮ್ಮ. ನನ್ನ ಮಗಳು ನನ್ನ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅನ್ನಕತ್ತೈತಾ? ಬರೀ ಅಂತೆ, ನಾನು ಹೇಳ್ತೀನಿ. ಅಖಿಲಮ್ಮನ ನೋಡಮ್ಮ, ಎದ್ದಿದ್ರೆ ಕೊಡಮ್ಮ ಹಂಗೆ. ಪವಿ, ಮನು, ಅಮ್ಮ ಅಖಿಲಮ್ಮನ್ ಬಂದ್ರು. ಕೊಡಮ್ಮ ಒಂದು ನಿಮಿಷ. ಅಖಿಲಮ್ಮ ಬನ್ನಿ ಒಳಗಡೆ. ಇಲ್ಲಮ್ಮ, ಹಾಲಲ್ಲಿ ಕುತ್ಕೊಂತೀನಿ ನಾನು. ಅವನಿಗೆ ಕಾಫಿ ತಗೊಂಬಾ. ಮನು ಬಾರೋ. ಅಖಿಲಮ್ಮ, ನಮ್ಮಮ್ಮ ಫೋನ್ ಮಾಡಿದ್ದಾರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಹೌದಾ? ಈರಮ್ಮನ್ ಫೋನ್ ಮಾಡೋರು? ಏನು ಬೆಳಗ್ಗೆನೆ ಏನೋ ಗೊತ್ತಿಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಅಖಿಲಮ್ಮ, ಇವಾಗ ಎದ್ರಾ? ಕಾಫಿ ಆಯ್ತಾ? ಇನ್ನೂ ಇಲ್ಲ ಇರಮ್ಮ, ಇವಾಗ ಮಾಡ್ಬೇಕು. ಏನಿರಮ್ಮ, ಬೆಳಗ್ಗೆನೆ ಫೋನ್ ಮಾಡಿದ್ದೀರಾ? ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಅಲ್ಲಿ ಮನೋಜಪ್ಪನು ಪವಿ ಅವ್ರೇನಮ್ಮ? ಅವ್ರನ್ನ ಕಳಿಸ್ಬಿಡ್ರಮ್ಮ. ಪವಿ ಹೋಗಮ್ಮ, ಹೋಗು, ಕಾಫಿ ಗಿಡ ಹೋಗು. ಮನು ನೀನು ಹೋಗು, ಫ್ರೆಶ್ ಅಪ್ ಹೋಗು. ಹೋಗಮ್ಮ, ಹೋಗಿ ಕಾಫಿ ಗಿಡ ಹೋಗು. ಹೇಳಿರಮ್ಮ, ಹೋದ್ರು. ಏನಿರಮ್ಮ? ಅದೇ ನೀವು ಮನೆ ತಗೊಟ್ಟಿದ್ರಲ್ಲಮ್ಮ, ಅದೇ ಮನೆ ವಿಷಯನೇ. ಯಾಕಮ್ಮ, ರಿಜಿಸ್ಟರ್ ಎಲ್ಲ ಆಗೈತಲ್ಲ, ಏನು ತೊಂದರೆ ಇಲ್ಲ. ಯಾರು ಅಲ್ಲಿ ಬಂದು ಮಾತಾಡೋರೇ ಇಲ್ಲ. ನೀವೇನು ಭಯ ಪಡ್ಬೇಡ್ರಿ. ಅದೆಲ್ಲ ಅಖಿಲಮ್ಮ, ರಾತ್ರಿ 9-10 ಗಂಟೆ ಆಯ್ತಂದ್ರೆ ಏನೋ ಯಾರೋ ಅಳೋದು, ಏನೇನೋ ಶಬ್ದಗಳು ಅಖಿಲಮ್ಮ. ಮನೆಗೆ ನಮ್ಗೆ ಇರಕ್ ಆಗ್ತಾ ಇಲ್ಲ. ಏನೇನೋ ಶಬ್ದಗಳು. ಇದೇನಿರಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಅಖಿಲಮ್ಮ, ಅಳೋದಂದ್ರೆ ಅಳೋದು. ಇವಳು ಅಮ್ಮು ಬಂದಿದ್ಲ ಅಖಿಲಮ್ಮ ರಾತ್ರಿ. ನಾನು ಹೇಳಿದ್ದೀನಿ ಆ ರೂಮಾಗಿಂದಾನೆ ಶಬ್ದ ಬರೋದು, ಬೇಡ ಬಮ್ಮ ಮಲ್ಕೊಂಬೇಡ ಅಲ್ಲ ಅಲ್ಲಿ ಅಂತ. ಆದ್ರೂ ನನ್ನ ಮಾತು ಕೇಳಿಲ್ಲ, ಅಲ್ಲೋಗಿ ಮಲ್ಕೊಂಬಿಟ್ಲು. ಅದು ಅಳೋ ಹೊತ್ನಾಗ ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ಲು. ಇವಳಿಗೆ ಏನೋ ಒಂಥರ ಆಗೋಯ್ತು ಅಖಿಲಮ್ಮ. ಇವನು ಪರಂ ಬೆಳಗ್ಗೆನೆ ಬಂದು ಆಸ್ಪತ್ರೆಗೆ ಕರ್ಕೊಂಡೋದ್ನು. ರಾತ್ರಿಯಿಂದಾನೆ ಜ್ವರ ಅಂದ್ರೆ ಜ್ವರ ಅವಳಿಗೆ. ಏನಿರ್ಬೋದು ಈರಮ್ಮ? ನಿಮ್ಗೆ ಅಂದಾಜು ಏನು ಅನಿಸ್ತೈತೆ?
ಅದೇ ನಮ್ಮ ಯಜಮಾನ್ರು ದೆವ್ವನೆ ಅಂತವ್ರ ಅಖಿಲಮ್ಮ. ಅದಕ್ಕೆ ನೀವು ಒಂದ್ಸರಿ ಹಂಗೆ ಬಂದ್ರೆ ನಮಗೂ ಒಂಥರ ಧೈರ್ಯ. ಈ ಮಾತು ಮನೋಜಪ್ಪನ್ಕೂ ಪವಿಗೆ ಹೇಳ್ಬೇಡ್ರಿ ಅಖಿಲಮ್ಮ. ಯಾಕಂದ್ರೆ ಹೊಸ್ದಾಗಿ ಮದುವೆ ಆಗಿರೋ ಮಕ್ಕಳು ತಿರ್ಗಿ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಗೆ ಎಲ್ಲ ತೊಂದರೆ. ಆಯ್ತಿರಮ್ಮ, ನಾನು ನಮ್ಮ ಮಾವನ್ ಕರ್ಕೊಂಡು ಸಾಯಂಕಾಲ ಬರ್ತೀನಿ ನಾನು. ಏನೋ ನೋಡೋಣ, ಯಾಕಂತಂದ್ರೆ ಏನು ನೋಡ್ದಿರಾ ನಾವು ಏನು ಇದು ಮಾಡೋಕ್ಕಾಗಲ್ಲ. ಏನೋ ಎತ್ತ ಅಂತ ನೋಡೋಣ, ಬರ್ತೀನಿ ನಾನು. ನೀನೇನು ದಿಗ್ಲು ಬೀಳ್ಬೇಡ. ದಿನಬ್ಬ ಅಖಿಲಮ್ಮ, ನಂಗೇನೋ ದಿಗ್ಲು ಎತ್ಕೊಂಡ್ಬಿಟ್ಟೈತೆ. ನಮ್ಮ ಯಜಮಾನ್ರು ಹೇಳಿದ್ ಮತ್ತೆ ಕೇಳಲ್ಲ. ನಡಿ ಹಳೆ ಮನೆಗೆ ಹೋಗೋಣ ಅಂದ್ರೆ ನಾನು ಬರಲ್ಲ, ಅದಕ್ಕೆಲ್ಲ ದಿಗ್ಲು ಬೀಳ್ತಾರ ಅಂತ ಮುಂದಕ್ಕೆ ಬಿದ್ಬಿಟ್ಟವ್ರೆ. ಆ ಮನೆಗೆ ಯಾರಿದ್ದಿದ್ದು ಮುಂಚೆ? ಇಲ್ಲಿ ನಾನು ಸಾಯಂಕಾಲ ಬಂದಾಗ ಅದು ಎಲ್ಲ ಮಾತಾಡೋಣ. ಆ ಮನೆಗೆ ಯಾರಿದ್ರು ಏನು ಅದೆಲ್ಲ ತಿಳಿಯೋದಲ್ಲ ನಿಮ್ಗೆ. ಅಖಿಲಮ್ಮ ತಿಳಿದ್ವಾ? ಸರಿ, ನಾನು ಸಾಯಂಕಾಲ ಬರ್ತೀನಿ. ಇಬ್ರು ಹುಡುಗರು ಕೇಳೋದು ಬೇಡ ಅಂತ ಅಖಿಲಮ್ಮ. ಬೇಡ ಏನು ಹೇಳೋದು ಬೇಡ. ಸರಿ ಅಖಿಲಮ್ಮ, ಆಯ್ತು. ಏನಂತ ಅಖಿಲಮ್ಮ, ಮನೆಯೆಲ್ಲ ಚೆನ್ನಾಗೈತಂತ? ಮನೆಯೆಲ್ಲ ಚೆನ್ನಾಗೈತಂತೆ. ನನ್ನನ್ನ ಮನೆ ನೋಡೋಕ್ಕೆ ಬನ್ರಿ ಅಂತ ಕರೀತಾವ್ರೆ ಬಲವಂತ ಮಾಡಿ. ಅದಕ್ಕೆ ನಾನು ತಾತನು ಸಾಯಂಕಾಲ ಹಂಗೆ ಹೋಗ್ಬಿಟ್ಟು ಬರ್ತೀರಮ್ಮ. ನಾನು ಬರ್ತೀನಿ ಅಖಿಲಮ್ಮ, ನಾನು ಬರ್ತೀನಿ. ಮೊನ್ನೆ ಸಾಮಾನು ಸಾಕ್ಸೋ ಇದ್ರಲ್ಲಿ ಮನೇನ ಸರಿಯಾಗಿ ನೋಡೋಕ್ಕೆ ಆಗಿಲ್ಲ. ನಾನು ಬರ್ತೀನಿ. ಇನ್ನೊಂದ್ಸರಿ ಹೋಗೋಣಂತೆ ಬಿಡಮ್ಮ, ಇನ್ನೊಂದ್ಸರಿ ಹೋಗೋಣಂತೆ. ನಾವು ಹೋಗಿ ನೋಡ್ಕೊಂಡು ಬೆಳಗ್ಗೆನೆ ಬಂದ್ಬಿಡ್ತೀವಿ ನಾವು. ಒಂದು ರಾತ್ರಿ ಇರ್ತೀರಾ ಅಖಿಲಮ್ಮ ನೀವಲ್ಲಿ? ಒಂದು ರಾತ್ರಿ ಇರ್ತೀರಮ್ಮ. ನಡಮ್ಮ, ಕಾಫಿ ಒಂದು ಲೋಟ ಕೊಡಿ ಅಂತೆ. ಬೆಳಗ್ಗೆ ಕಾಫಿ ಕುಡಿದ್ರೇನೆ ಇಟ್ಟಿದ್ದೀನಿ, ಬನ್ರಿ. ಸೀರೆ ಬೇಕೇನಮ್ಮ? ಸೀರೆ ಬೇಕೇನಮ್ಮ? ಸೀರೆ ಕಾಂಚಿವರಂ, ಬನಾರಸ್ಸು ಎಲ್ಲ ಸೀರೆಗಳು ಬಂದ್ರಮ್ಮ. ಇಳಕಲ್ ಸೀರೆ ಕಂಚಿಯಿಂದ ತರಿಸಿದ್ರಿ ಬರ್ರಮ್ಮ. ಸೀರೆ ಬೇಕೇನಮ್ಮ? ಸೀರೆ 100 ರೂಪಾಯಿದಿಂದ 1000 ರೂಪಾಯಿವರೆಗೂ ಬರಮ್ಮ. ಬಿರಿನ್ ಬರ್ರಮ್ಮ, ಎಲ್ಲ ಖಾಲಿ ಆಗೋಗ್ಬಿಡ್ತವೆ. ಬರಮ್ಮ ಅಕ್ಕ, ಬರ್ರಿ. ಅಣ್ಣ ಬರ್ರಿ. ಸೀರೆ ತಕ ಬರ್ರಿ ಅಕ್ಕ. ಅಣ್ಣ ಬಿರಿನ್ ಬರೋಣ, ಖಾಲಿ ಆಗೋತವೆ. ಅಕ್ಕ ಬರಕೋ. ಇದೇನು ಈ ಊರಾಗ ಒಬ್ರು ಹೆಂಗ್ಸಿದ್ದಂಗಿಲ್ಲ? ಏನು 8 ಗಂಟೆಗೆ ಹೊರಟೋತಾರೆ ಎಲ್ಲ ಕೆಲ್ಸಕ್ಕ? ನಾನು ಬೆಳಗ್ಗೆನೇ ಬನ್ನಿ, ಎಲ್ಲ ಕೆಲ್ಸಕ್ಕೆ ಹೊರಟೋತಾರಂತ. ಇದೇನು ಒಬ್ರು ಪತ್ತ ಇಲ್ಲ? ಅಕ್ಕೋ ಬರಕ. ಎಷ್ಟಪ್ಪ ಸೀರೆಗಳು? ಅಕ್ಕ 100 ರೂಪಾಯಿಂದ 1000 ರೂಪಾಯಿವರೆಗೂ ಹೋಗಕ್ಕ. ಯಾವನ ಎತ್ಕಕ್ಕ ಸೀರೆಗಳ. ಅದ್ರ ಮೇಲೆ ಓದ್ತೈತಕ್ಕ ರೇಟ್. ಆಮೇಲೆ ಸೀರೆ ಕೊಡಿತ ನೋಡೋಣ. ಇದೇನ ಅಪ್ಪ ಮುಸ್ಲಿಯವ್ರು ಉಟ್ಕೊಳ್ಳೋ ಸೀರೆಗಳು ತಂದಿದ್ಯಾ? ಅದು ಇವಾಗ ಲೇಟೆಸ್ಟ್ ಫ್ಯಾಷನ್ ಅಕ್ಕ, ಕಾಟನ್ ಸೀರೆಗಳು. ಈ ಪಿಕ್ಚರ್ ಆಕ್ಟ್ರೆಸ್ಗಳು ಎಲ್ಲ ಇದ್ದಾವೆ ಕಾಟನ್ ಸೀರೆ ಉಟ್ಕೊಳ್ಳೋದಕ್ಕೋ. ಮುಸ್ಲಿಯವ್ರು ಉಟ್ಕೊಳ್ಳೋ ಸೀರೆಗಳೆಲ್ಲ ಅದು ಆ ಕಾಲಕ್ಕೆ ಹೋಯ್ತು. ನೋಡಕೋ ಬಾಳ್ರೆ ಹೆಂಗದ್ ನೋಡು, ಸೀರೆ ಹೆಂಗದ್ ನೋಡು. ಇನ್ನೊಂದು ತಿರು ತೋರಿಸ್ತೀನಿ ಅಂತದ್ದೆ ನೋಡಕದ. ಕಲರ್ ನೋಡಕ ಹೆಂಗದೆ. ನೀನ್ 100 ಜನ ಮಧ್ಯೆ ನಿಂತ್ಕೋ, ಆ ಕಲರ್ ಎತ್ ಕಾಣಿಸ್ತದೆ. ಹೆಂಗದ್ ನೋಡಕ. ಇವಾಗೆಲ್ಲ ಪಿಕ್ಚರ್ ಆಕ್ಟ್ರೆಸ್ ಇಂಥವೆ ಅಕ್ಕ ಉಡೋದು. ಮೈ ಕಂಡ್ಕೊಂಡಿರ್ತವೆ, ಚೆನ್ನಾಗಿತ್ತ ಸೀರೆಗಳು. ನಾವೆಂದು ಹುಟ್ಟಿಲ್ಲಪ್ಪ ಇಂಥ ಸೀರೆಗಳು. ಒಳ್ಳೆ ಮುಸ್ಲಿಯವ್ರು ಉಟ್ಕೊಳ್ಳೋ ಸೀರೆಗಳು ತಂದಿದ್ಯತ್ತು ಅಕ್ಕ. ಫೋನಾಗ ನೋಡ್ಬಿಟ್ಟು ಕಾಟನ್ ಸೀರೆ ಅಂತ ಹಾಕುವ. ಯಾರ್ಯಾರು ಉಟ್ಕೊಂಡವ್ರು ಅಂತ ನೋಡ್ಬಿಟ್ಟು ಆಮ್ಯಾಗ ಬಂತಕ್ಕ. ನಾನು ಇಲ್ಲೇ ಇರ್ತೀನಿ. ಅವ್ರೇನು ದಿನಗಟ್ಲೆ ಉಟ್ಕೊಂಡಿರ್ತಾರೆ ಪಿಕ್ಚರ್ ಆಕ್ಟ್ರೆಸ್ಗಳು. ಅದಾದ್ರೆ ಫಂಕ್ಷನ್ ಹಂಗ ಹೋಗಿ ಉಟ್ಕೊಂತಾರೆ, ಆಮ್ಯಾಗ ಮನೆಗೆ ಬಂದು ತೆಗೆದು ಬಿಸಾಕ್ತಾರೆ. ನಮ್ಗೆ ಹಂಗ ಆಗ್ಬೇಕಲ್ಲಪ್ಪ, ನಾವು ಉಟ್ಕೊಂಡು ಕೂಲಿ ನಾಳಿಗೆ ಹೋಗ್ಬೇಕು. ಅದಕ್ಕೆ ಅಕ್ಕ ನಾನು ಹೇಳಿದ್ದು ಕಾಟನ್ ಸೀರೆಗೆ ಚೆನ್ನಾಗಿ ಬಾಳಿಕೆ ಬರ್ತವೆ ಅಂತ. ಅಯ್ಯೋ ನಮ್ಗೆ ಬಾಳಿಕೆ ಬರಲ್ಲಪ್ಪ. ಒಂಚೂರು ಮಣ್ಣು ಮೆತ್ಕೊಂಡ್ರು ಅದು ಹೋಗಲ್ಲ ಮಾಡಲ್ಲ. ಬೇರೆ ಕೊಡಪ್ಪ, ಬೇರೆ ಸೀರೆಗೂ ಕೊಡು. ಅಲ್ಲಲ್ಲೇ ಅಪ್ಪ, ಎಲೆಕ್ಷನ್ ಅವರು ಜನರಿಗೆ ಕಂಚು ಅಂತ ಕೊಟ್ಟಿರುತ್ತಾನೆ ಸೀರೆಗಳು. ಮನೆಗೆ ಹೋಗಿ ಮುಚ್ಚಿಕೊಂಡು ಕೊಡೋದು ಬಿಟ್ಬಿಟ್ಟು ನಡುಬೀದಾಗ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದೆಯಾ ನೀನು? ಆ ಎಲೆಕ್ಷನ್ ಅವ್ರು ಕೊಟ್ಟಿರೋ ಸೀರೆಗಳೇ ಲೇ ಕೊಡಾಯ್ತಾ? ನಾಕೊಂದು 5 ಸೀರೆ ಕೊಡಿತಾ, ನಾನು ಎತ್ಕೊಂಡು ಬರ್ತೀನಿ. ಎಲೆಕ್ಷನ್ ಕೊಟ್ಟಿರೋ ಸೀರೆಗೆಲ್ಲ ಇವಾಗ ಯಾವ್ದದ ಎಲೆಕ್ಷನ್? ನಾನು ಬಂಡವಾಳ ಹಾಕಿ ತಂದಿರೋದು. ಹೆಂಗೆ ಹೇಳ್ತಾಳೆ ನೋಡಮ್ಮ ಈ ಅಜ್ಜೆ. ಕೊಡಾಯ್ತಾ ಸೀರೆಗಳು? ಒಬ್ಬೊಬ್ರಗ 3 ಸೀರೆ ಕೊಡ. ನಮ್ಮ ಮನೆಗೆ 4 ಕೊಟ್ಟವೆ. ಕೊಡಾಯ್ತಾ? ನನ್ನ ಮೊಮ್ಮಗಳು ಇನ್ನ ದೊಡ್ಡದಾಗ್ತಾಳೆ, ಅವಳದು ಓಟಿರ್ತದೆ. ಅವಳಿಗೂ ಇವಾಗ ಮುಂಚೆನೆ ಕೊಟ್ಬಿಟ್ಟು ಸೀರೆ ಕೊಡಿತಾ. ಅಲ್ಲ ನೋಡ್ದ ನೀನು ಎಂತ ಕೆಲಸ ಮಾಡ್ತಾ ಇದೆಯಾ? ನಡುಬೀದಾಗ ನಿಂತ್ಕೊಂಡು ಮಾಡ್ತಾ ಇದೆಯಾ? ನೋಡ್ದವ್ರು ಏನು ಅನ್ಕೊಳಲ್ಲ. ನೋಡ್ದವ್ರು ಎಲ್ಲ ನೋಡ್ಕೊಳ್ಳಿ. ಪೊಲೀಸ್ಗಳಿಗೆ ಏನೇನು ಸಿಕ್ಕಿದೆ ಅಂದ್ರೆ ಪೊಲೀಸರು ನಿನ್ನ ಬೆಂಡತ್ತೆ ಬ್ರೇಕ್ ಆಗ್ತಾರೆ ಅಷ್ಟೇ. ನಿಂಕ ಗಾಸರನೇ ಕಾದದೆ. ಕೊಡಾಯ್ತಾ ಸೀರೆಗಳು? ಕಿವಿಡಿ ಏನೇನು ಕಿತಾಪತಿಗೆ ಮಾಡ್ತಾರೆ ನೋಡಂತೇಳಿ. ಅತ್ತೋಡ ಬಾಯಿ ತಗೊಂಡಿರೋದು. ಲೇ ಸೊಳ್ಳಕ್ಕಿಲ್ಲ ಓದೋದು, ಬಾಯಿ ಮುಚ್ಕೊಳ. ಅಜ್ಜ ಎಲೆಕ್ಷನ್ ಎಲ್ಲ ಹೋಗೋ. ಹೇಳಿ ಇಂತ ಸೀರೆಗಳು ಎತ್ಕೊಳ್ಳಿ. ನೀನ ಇಲ್ಲಿ ಬಂದು ಅಡ್ ನಿಂತ್ಕೊಂಡಿದ್ಯಾ? ಬರ್ಕೂಡ್ದ ಪೊಲೀಸರು ನೋಡಿದ್ರೆ ಇಟ್ಕೊಂಡತ್ತಾರ ನೀನ. ಅಲ್ಲ ನಿಡ್ಬಿದಾಗ ನಿಂತ್ಕೊಂಡು ಎಲ್ಲ ಹೆಂಗ್ಸರು ಕಂಚಿದ್ರೆ ಆತದೇನಾ? ಅಯ್ಯೋ ಒಳ್ಳೆ ತಿಕ್ಲು ಹುಡುಗ ನೀನು. ಕದೆ ನಾನು ಮೆತ್ತಿಗೆ ಎತ್ಕೊಂಡು ಹೊರಟೋತೀನಿ. ಬೇರೆಯವ್ರಿಗೆಲ್ಲ ಅವ್ರ ಮನೆಗೆ ಹೋಗ್ಕೊಡು. ಚೆನ್ನಾಗವೆ ಸೀರೆಗಳು. ಇಲ್ಲ ನಿಂತ್ಕೊಂಬೇಡ, ಹೋಗು. ಯಾರ್ಕ ಹೋಗ್ಕೊಡೋಗು. ಕೊಡುಲ್ಲ ಅಂದ್ರೆ ಓಟಂಗ್ ಹಾಕ್ತಾರೆ. ಸೀರೆಗಳು ಎತ್ಕೊಂಬ ಮೇಲೆ ಸೀರೆಗಳು ಎತ್ಕೊಂಡ್ತಾ ಇರೋದು ನೀನು. ಎತ್ಕೊಂಬಮ್ಮ. ಇನ್ನ ಯಾರ ನೀಸ್ಕೊಂಡಿಲ್ಲೇನೋ ತಡಿ ಕುಕ್ಕ ಬರ್ತೀನಿ ಅವ್ನು. ಹೋಗು. ಆ ಸೀರೆಗಳೆಲ್ಲ ಕೊಟ್ಬಿಟ್ಟು ಬಂದ್ಬಿಡೋಗು. ಅಜ್ಜ ಕೊಡಮೈತೆ ಸೀರೆಗಳ ಕೊಡಿತ ಸೀರೆಗಳ. ಸೀರೆಗಳು ಎತ್ಕೊಂಡು ಹೋಗ್ತಾವ ತಡಿ. ಇವನು ಪಾಸ್ಕುಳ ನೋಡ್ದ ಕೈಯಾಗಿ ಸೀರೆಗಳು ಕಿತ್ಕೊಂಡೋಗಿರತ್ತೆ ಇವನು. ಇರಲೇ ನನ್ನ ಮಗನಿಗೆ ಊರ್ಕೆ ಗೌಂಡಿರ ಅವ್ನು ಕರ್ಕೊಂಬತ್ತೀನಿರು. ಯಾವ ಪಕ್ಷದವನ ನೀಗ ಸೀರೆಗೆ ಕೊಟ್ಟಿರೋನ? ಯಾವ ಪಕ್ಷದವನ? ಇರು ನನ್ನ ಮಗನ ಕರ್ಕೊಂಬತ್ತೀನಿರು. ಇಲ್ಲ ಇರು ನನ್ನ ಮಗನ ಕರ್ಕೊಂಬತ್ತೀನಿ. ಯಾರಮ್ಮ ಹೆಜ್ಜಿ ಹಿಂಗ್ ತರ್ಕತ್ತಿದ್ದಾಳೆ? ಹೆಜ್ಜಿ ಕಿವಿ ಕೆಲಸ ನೀನು ಎತ್ಕೊಂಡು ಹೋಗು. ಎಲ್ಲ ಹೆಂಗ್ಸು ಕೆಲ್ಸಕ್ಕೆ ಹೋಗೋದ್ರ ಮೇಲೆ ಬಂದಿದ್ಯಾ? ಯಾರು ತಕ್ಕಂತಾರೆ? ಎತ್ಕೊಂಡು ಹೋಗಿ ನೀನು. ಎಷ್ಟು ಹೇಳಿದ್ರು ಅಷ್ಟೇ. ಅಮ್ಮನ ಕಿವಿ ಕೆಲ್ಸಲ್ಲ. ನಾಳೆ ಬಿರಿನ್ ಬಾವುಗೆ ಎಲ್ಲ ತಕ್ಕಂತಾರೆ. ಸರಿ ಕೊಡಮ್ಮ ಆಯ್ತಾ? ಓದ್ತೀನಿ ನಾನು.